ಡಿ ಗ್ಯಾಂಗ್ಗೆ ಕೊನೆಗೂ ಸಿಕ್ತು ಒಂದು ಗುಡ್ ನ್ಯೂಸ್. 17 ಆರೋಪಿಗಳ ಪೈಕಿ 3 ಜೈಲಿಂದ ರಿಲೀಸ್. ದರ್ಶನ್ ಪವಿತ್ರಗೆ ಬಿಡುಗಡೆ ಭಾಗ್ಯ ಯಾವಾಗ? ಫ್ರೀಡಮ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಡಿ ಗ್ಯಾಂಗ್ಗೆ ಕೊನೆಗೂ ಸಿಕ್ತು ಗುಡ್ ನ್ಯೂಸ್. 17 ಆರೋಪಿಗಳ ಪೈಕಿ 3 ಜೈಲಿಂದ ರಿಲೀಸ್. ದರ್ಶನ್ ಪವಿತ್ರಗೆ ಬಿಡುಗಡೆ ಭಾಗ್ಯ ಯಾವಾಗ? ಫ್ರೀಡಮ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 3 ಆರೋಪಿಗಳು ರಿಲೀಸ್. ಜಾಮೀನು ಸಿಕ್ಕಿ 10 ದಿನದ ಬಳಿಕ 3 ಬಿಡುಗಡೆ. ತುಮಕೂರು ಜೈಲಿನಿಂದ ಬಿಡುಗಡೆಯಾದ 3 ಆರೋಪಿಗಳು. ಆರೋಪಿಗಳಾದ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಇವತ್ತು ರಿಲೀಸ್. ಇನ್ನು ಸೆಪ್ಟೆಂಬರ್ 23ರಂದು 3 ಆರೋಪಿಗಳಿಗೆ ಜಾಮೀನು ನೀಡಿದ್ದ ಕೋರ್ಟ್. ಶ್ಯೂರಿಟಿ ಸಿಗದೆ ಪರದಾಡ್ತಿದ್ದ ಆರೋಪಿಗಳು ಸದ್ಯ ಬಿಡುಗಡೆ. ಇದು ಡಿ ಗ್ಯಾಂಗ್ಗೆ ಕೊನೆಗೂ ಸಿಕ್ಕೇ ಬಿಡ್ತಾ ಗುಡ್ ನ್ಯೂಸ್ ಅಂತ. 17 ಆರೋಪಿಗಳ ಪೈಕಿ 3 ಜೈಲಿಂದ ರಿಲೀಸ್. ದರ್ಶನ್ ಪವಿತ್ರಗೆ ಬಿಡುಗಡೆ ಭಾಗ್ಯ ಯಾವಾಗ? ಫ್ರೀಡಮ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 3 ಆರೋಪಿಗಳು ಇವತ್ತು ರಿಲೀಸ್ ಆಗಿದ್ದಾರೆ. ಪ್ರಕರಣದ A15, A16, ಆರೋಪಿ ನಂಬರ್ 17 ಒಟ್ಟು 3 ಆರೋಪಿಗಳಿಗೆ ಕಳೆದ ಸೆಪ್ಟೆಂಬರ್ 23ರಂದು ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿತ್ತು. ಆದರೆ 10 ದಿನಗಳಿಂದ ಕೂಡ ತುಮಕೂರು ಜೈಲಿನಲ್ಲಿ ಆರೋಪಿಗಳು ಸೂಕ್ತವಾದ ಶ್ಯೂರಿಟಿ ಸಿಗದೆ ಪರದಾಡ್ತಾ ಇದ್ರು. ಸದ್ಯ ಈಗ ಕಾನೂನು ಪ್ರಕ್ರಿಯೆ ಮುಗಿಸಿದ್ದು 3 ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಹಾಗಾದರೆ ಉಳಿದ ಆರೋಪಿಗಳ ಕತೆ ಏನು? ಮುಂದಿನ ಈ ಉಳಿದಂತಹ 14 ಆರೋಪಿಗಳೇನಿದ್ದಾರೆ ಈ ಒಂದು ಪ್ರಕರಣದಲ್ಲಿ, ಆ ಪ್ರಕರಣದಲ್ಲಿ ಪ್ರಮುಖವಾಗಿ A1, A2 ಆರೋಪಿಗಳೇನಿದ್ದಾರೆ ಅವ್ರ ಕತೆ ಏನು? ಅವರ ಬೇಲ್ ಪ್ರೊಸೀಡಿಂಗ್ಸ್ ಯಾವ ರೀತಿ ಆಗುತ್ತೆ? ಅವ್ರಿಗೂ ಇದೊಂದು ರೀತಿ ಗುಡ್ ನ್ಯೂಸಾ? ಕೊಲೆ ಪ್ರಕರಣದಲ್ಲಿ 3 ಆರೋಪಿಗಳು ಏನೀಗ ರಿಲೀಸ್ ಆಗಿದ್ದಾರೆ, ಇದು ಎಲ್ಲೋ ಒಂದು ಕಡೆ ಉಳಿದ ಆರೋಪಿಗಳಿಗೆ ಒಂದು ರೀತಿ ಪಾಸಿಟಿವ್ ಆಗುತ್ತಾ, ಗುಡ್ ನ್ಯೂಸ್ ಆಗುತ್ತಾ ಅವ್ರಿಗೆ? ಈ ಎಲ್ಲ ಆ್ಯಂಗಲಲ್ಲಿ ಇವತ್ತು ಫ್ರೀಡಮ್ ಟಿವಿಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಇದು ಕಳೆದ 100 ದಿನಗಳಿಗೂ ಹೆಚ್ಚು ದಿನಗಳ ಕಾಲ, 100ಕ್ಕೂ ಹೆಚ್ಚು ದಿನಗಳ ಕಾಲ ಜೈಲುವಾಸ ಅನುಭವಿಸಿದ್ದ ಆರೋಪಿಗಳು. ಆರೋಪಿ ನಂಬರ್ 15, ಆರೋಪಿ ನಂಬರ್ 16 ಮತ್ತು 17. ನಿಖಿಲ್, ಕಾರ್ತಿಕ್ ಮತ್ತು ಕೇಶವಮೂರ್ತಿ ಇವತ್ತು ತುಮಕೂರು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಸೊ ಎಲ್ಲೊಂದು ಕಡೆ ಸಾಮಾನ್ಯವಾಗಿ ಒಂದು ಪ್ರಕರಣವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥ ಆರೋಪಿಗಳು, ಅದು 1 ಆಗಿರ್ಬೋದು ಅಥವಾ ಯಾವುದೇ ಲಾಸ್ಟ್ ನಂಬರ್ ಆಗಿರ್ಬೋದು, ಅಂತಹ ಆರೋಪಿಗಳಿಗೆ ಒಂದು ಪ್ರಕರಣದಲ್ಲಿ ಬೇಯ್ಲಾದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಉಳಿದಂಥ ಆರೋಪಿಗಳಿಗೂ ಒಂದು ಜಾಮೀನಿನ ಮಾರ್ಗ, ಜಾಮೀನು ಹೋಗ್ತಕ್ಕಂಥ ಒಂದು ದಾರಿ ಈಸಿ ಆಗುತ್ತಾ ಅಂತಕ್ಕಂಥದ್ದು ಈಗ ಪ್ರಶ್ನೆ. ಸೊ ಅದೇ ರೀತಿಯಾಗಿ ಈಗ ಈ ಒಂದು ದರ್ಶನ್ ಆ್ಯಂಡ್ ಗ್ಯಾಂಗ್ನ 3 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. 10 ದಿನಗಳಾಗಿತ್ತು ಜಾಮೀನು ಮಂಜೂರಾಗಿ ನ್ಯಾಯಾಲಯದಿಂದ, ಆದರೆ ಕಾನೂನು ಪ್ರಕ್ರಿಯೆಗಳು ಮುಗಿಸಲಿಕ್ಕೆ ತಡ ಆಗಿತ್ತು. ಸೊ 10 ದಿನಗಳ ಬಳಿಕ 3 ಆರೋಪಿಗಳು ಪ್ರಕರಣದ ಆರೋಪಿ ನಂಬರ್ 15, ಆರೋಪಿ ನಂಬರ್ 16 ಮತ್ತು ಆರೋಪಿ ನಂಬರ್ 17 ಏನಿತ್ತು, ಕಾರ್ತಿಕ್, ನಿಖಿಲ್ ಮತ್ತು ಕೇಶವಮೂರ್ತಿ, ಸೊ 3 ತುಮಕೂರು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಸೊ ಈ 3 ರಿಲೀಸ್ ಆಗಿರ್ತಕ್ಕಂಥದ್ದು ಡಿ ಗ್ಯಾಂಗ್ನ ಮತ್ತೆ ಕೆಲವರಿಗೆ ಈಗ ಅದು ಒಂದು ರೀತಿ ಗುಡ್ ನ್ಯೂಸ್ ಆಗಿದೆ ಅಂತಕ್ಕಂಥದ್ದು ಈಗ ವಿಚಾರ.
ಏನು ಕೇವಲ್ ರಾಮ್ ಅನ್ನೋರು ಅಲ್ಲಿ ಬಿದ್ದಿದ್ದ ಒಂದು ಮೋರಿ ಅಲ್ಪುರಿ ಶ್ರೀನಗರ ಲಿಮಿಟೇಷನ್ಸ್ ಅಲ್ಲಿ ಮೋರಿಯಲ್ಲಿದ್ದಂಥ ಪಕ್ಕದಲ್ಲಿದ್ದಂಥ ಒಂದು ಡೆಡ್ ಬಾಡಿನ ನೋಡಿ ಕಂಪ್ಲೇಂಟ್ ಕೊಡುವಂಥದ್ದು. ಕಂಪ್ಲೇಂಟ್ ಕೊಡುವ ನಂತರ ಅಲ್ಲಿರುವಂಥ ಪೊಲೀಸ್ ಏನಿದೆ ಕಾಮಾಕ್ಷಿ ಪೊಲೀಸ್ ಅವರು ಬಂದು ತನಿಖೆ ಮಾಡಿ ಒಂದು FIR ರಿಜಿಸ್ಟರ್ ಮಾಡುವಂಥದ್ದು. FIR ನಂಬರ್ 250 of 2024 ಆನ್ ದ ಬೇಸ್ ಅನ್ನೋನ್ ಪರ್ಸನ್ಸ್ ಅಂತ FIR ಮಾಡ್ತಾರೆ. ಮೊದಲನೇ ಬಾರಿಗೆ ಅವರು ಇದು ಮಾಡುವಂಥದ್ದು ಡೆಡ್ ಬಾಡಿ ನೋಡಿ ಅನ್ನೋನ್ ಪರ್ಸನ್ಸ್ ಅಂತ ಹೇಳಿ FIR ಮಾಡ್ತಾರೆ. ಅದು ನೆಕ್ಸ್ಟ್ ಡೇ ಏನಾಯ್ತು, ಅದು ಅವತ್ತಿನ ದಿನ ಏನಾಗಿದೆ, ಮೂರು ಜನ ಬಂದು ಸರೆಂಡರ್ ಆಗಿರುವಂಥದ್ದು. ಅದರಲ್ಲಿ ಒಂದು ನಿಖಿಲ್ ನಾಯಕ್, ಅದರಲ್ಲಿ ಸರೆಂಡರ್ ಬಂದು ಕಾರ್ತಿಕ್, ನಿಖಿಲ್ ನಾಯಕ್ ಮತ್ತು ಕೇಶವಮೂರ್ತಿ ಅಂತ ಏನಿದ್ದಾರೆ, ಇವರು 3 ಜನ ಬಂದು ಸರೆಂಡರ್ ಆಗಿರುವಂಥದ್ದು ಪೊಲೀಸ್ ಸ್ಟೇಷನಲ್ಲಿ ನಾವು ಕೊಲೆ ಮಾಡಿರುವಂಥದ್ದು ಅಂತ ಹೇಳಿ ಬಂದು ಸ್ಟೇಷನ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಕಾಮಾಕ್ಷಿಪಾಳ್ಯದಲ್ಲಿ ನಾವು ಯಾವುದೋ ಹಣದ ವಿಚಾರವಾಗಿ ಅವರು ಕೊಲೆ ಮಾಡಿರ್ತೇವೆ ಅಂತ ಹೇಳಿ ಬಂದು ಸರೆಂಡರ್ ಆಗ್ತಾರೆ. ಬಟ್ ಇನ್ವೆಸ್ಟಿಗೇಷನ್ ಅವತ್ತು ಇನ್ವೆಸ್ಟಿಗೇಷನ್ಸ್ ಏನ್ ಮಾಡ್ತಾರೆ, ಮಾಡಿದ ನಂತರ ಏನಿದೆ ದರ್ಶನ್ ಅವ್ರ ಹೆಸರು ಇರ್ಬೋದು, ಪವಿತ್ರ ಗೌಡ ಅವ್ರ ಹೆಸರು ಮತ್ತೆ ಇನ್ಯಾರಿದ್ರು, ಹೇಗಾಯ್ತು ಅಂತ ಅವರು ಏನು ಹೇಳಿಕೆಗಳು ಕೊಟ್ಟರು ಅದ್ರ ಬೇಸ್ ಮೇಲೆ ಏನಾಯ್ತು, ಪವಿತ್ರ ದರ್ಶನ್ ಅವರನ್ನ 11ನೇ ತಾರೀಕು ಮೈಸೂರಿಂದ ಏನಿದೆ ಕಸ್ಟಡಿಗೆ ತಗೊಳ್ತಾರೆ, ಪವಿತ್ರ ಗೌಡ ಅವ್ರನ್ನ ತಗೊಳ್ತಾರೆ, ಮತ್ತೆ ಇತರ ಆರೋಪಿಗಳನ್ನ ಸಹ ತಗೊಳ್ತಾರೆ. ಅದರಲ್ಲಿ ಇನ್ವೆಸ್ಟಿಗೇಷನ್ಸ್ ಮಾಡಿ ಏನಿದೆ ಎನ್ಕ್ವೈರಿ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಏನಿದೆ ಕಾನೂನು ಪ್ರಕ್ರಿಯೆಗಳಿಂದ ಅದ್ರ ಪ್ರಕಾರ ಪೊಲೀಸ್ ಇದು ಏನಿದೆ ಕನ್ಸರ್ನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದ ನಂತರ ಏನಾಗುತ್ತೆ, ಪ್ರೊಡ್ಯೂಸ್ ಮಾಡಿದ ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಬೇಕು ಅಂತ ಹೇಳಿ ಕೆಲವು ಆರೋಪಿಗಳನ್ನೆಲ್ಲ ಕಸ್ಟಡಿಗೆ ತಗೊಳ್ತಾರೆ. ಕೆಲವು ದಿವಸ ಕಸ್ಟಡಿಗೆ ತಗೊಳ್ತಾರೆ. ಕಸ್ಟಡಿಗೆ ತಗೊಂಡು ಏನಿದೆ ಅವ್ರ ಪೊಲೀಸ್ ಪ್ರಕ್ರಿಯೆಗಳು ಏನಿದೆ ಇನ್ವೆಸ್ಟಿಗೇಷನ್ ಪಾರ್ಟ್ಗಳು ಏನೇನು ಮಾಡಬೇಕು ಮಾಡ್ಕೊಂಡ್ಮೇಲೆ ಮತ್ತೆ ಲಾಸ್ಟ್ಲಿ ಆ ಕೋರ್ಟಿಂದ ಏನಾಗುತ್ತೆ ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡಿರುವಂಥದ್ದು ಈ 17 ಜನ ಆರೋಪಿಗಳನ್ನ. 17 ಮೊದಲನೇದಾಗಿ ಪವಿತ್ರ ಗೌಡ ಅವರು ಇದ್ದಾರೆ, ಎರಡನೇದಾಗಿ ದರ್ಶನ್ ಅವರು ಇದ್ದಾರೆ, ಮೂರನೇದಾಗಿ ರಾಘವೇಂದ್ರ ನಿಖಿಲ್ ನಾಯಕ್ ಏನಿದ್ದಾರೆ 17 ಜನ ಆರೋಪಿಗಳ ಮೇಲೆ ಕೇಸ್ ಹಾಕಿರುವಂಥದ್ದು. ಅದಾದ ನಂತರ ಏನು ಪೊಲೀಸ್ ಅವರು 90 ದಿವಸಗಳು ಇನ್ವೆಸ್ಟಿಗೇಷನ್ ಮಾಡಿ 90 ದಿವಸಗಳಿಗೆ ಏನು ಚಾರ್ಜ್ ಶೀಟ್ ಹಾಕಬೇಕಿತ್ತು, ಚಾರ್ಜ್ ಶೀಟ್ ಅನ್ನ ಅವರು 90 ದಿವಸದೊಳಗೆ 85-86 ದಿವಸಗಳ ಚಾರ್ಜ್ ಶೀಟ್ ನ ಏನು ಕೋರ್ಟಲ್ಲಿ ಹಾಕಿದ್ದಾರೆ. ಫರ್ದರ್ ಚಾರ್ಜ್ ಶೀಟ್ ಹಾಕಕ್ಕೆ ಟೈಮ್ ಸ್ವಲ್ಪ ತಗೊಂಡ್ರು. ಸೊ ಚಾರ್ಜ್ ಶೀಟ್ ಆದ ನಂತರ ಚಾರ್ಜ್ ಶೀಟ್ ಹಾಕಿ ಕೋರ್ಟಲ್ಲಿ ಇದೆ. ಸೊ ಈಗ ಏನಾಗಿದೆ, ಈಗ ಕೆಲವು ಆರೋಪಿಗಳು ಏನ್ ಮಾಡಿದ್ರು, ಕೆಲವು ಆರೋಪಿಗಳು ಸೆಷನ್ಸ್ ಕೋರ್ಟ್ ಅಲ್ಲಿ ಬೇಲ್ ಹಾಕೊಳ್ತಾರೆ. ಏನ್ ಬಿಫೋರ್ ಫೈಲಿಂಗ್ ಆಫ್ ದ ಚಾರ್ಜ್ ಶೀಟ್ ಮೊದಲು ಹಾಕಿರುವಂತದ್ದು ಕೆಲವೊಬ್ಬರು ಬೇಲ್ ರಿಜೆಕ್ಟ್ ಆಯ್ತು. ಅದರಂತ ದರ್ಶನ್ ಅವರಲ್ಲಿ ಪವಿತ್ರ ಗೌಡರು ಸಹ ಹಾಕಿದ್ರು, ಅದು ರಿಜೆಕ್ಟ್ ಆಯ್ತು. ದರ್ಶನ್ ಅವರು ಹಾಕಕ್ ಬಂದಿಲ್ಲ, ಚಾರ್ಜ್ ಶೀಟ್ ಆದ್ಮೇಲೆ ಹಾಕಿರುವಂತದ್ದು. ಇನ್ ದ ಮೀನ್ ಟೈಮ್ ಏನಾಯ್ತು, ದರ್ಶನ್ ಅವರ ಪರವಾಗಿ ಎಲ್ಲ ಈಗಿನ ಇದ್ರಲ್ಲಿ ಎಲ್ಲ ದೊಡ್ಡ ಲಾಯರ್ಸ್ ಇದ್ದಾರೆ, ವೆರಿ ಸೀನಿಯರ್ಸ್ ಎಮಿನೆಂಟ್ ಲಾಯರ್ಸ್ ನ ನೇಮಕ ಮಾಡ್ಕೊಂಡಿದ್ದಾರೆ. ನೇಮಕ ಮಾಡಿದ್ರೆ CV ನಾಗೇಶ್ ಅವರು ಹೇಳ್ಬೇಕಾಗಿಲ್ಲ, ಟಾಮಿ ಸೆಬಸ್ಟಿನ್ ಅವರು ಇದ್ದಾರೆ, ಅವ್ರ ಬಗ್ಗೆನೂ ಹೇಳ್ಬೇಕಾಗಿಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತ ವಿಷಯ. ಸೊ ಇದ್ರ ಮಧ್ಯೆ ಏನಾಯ್ತು, ಚಾರ್ಜ್ ಶೀಟ್ ಹಾಕಿದ ನಂತರ ಏನಾಯ್ತು, ಇನ್ನು ಒಬ್ಬರಿಗೆ ಇಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ನಮ್ಮ ಸಹಪಾಠಿಗಳಾದಂತ ರೆಡ್ಡಿ ಇರ್ಬೋದು, ರೆಡ್ಡಿ ಅವರು ವಕಾಲತ್ ಹಾಕಿದ್ರು. ರೆಡ್ಡಿ ಅವರು ಏನ್ ಮಾಡಿದ್ರು, ಫೈಲ್ ಮಾಡಿರುವಂತದ್ದು ಇತ್ತು. ಇಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ಒಬ್ಬರಿಗೆ ಬೇಲ್ ಹಾಕಿದ್ರು, 3 ಜನಕ್ಕೆ ಬೇಲ್ ಹಾಕಿರುವಂತದ್ದು, ಒಬ್ಬರಿಗೆ ರಿಜೆಕ್ಟ್ ಆಗಿ ಹೈಕೋರ್ಟ್ ಹೋಗಿತ್ತು. ಹೈಕೋರ್ಟ್ ಅಲ್ಲಿ ಫೈಲ್ ಮಾಡಿದ್ರು. ಮತ್ತೆ ಇನ್ನಿಬ್ಬರಿಗೆ ಸೆಷನ್ಸ್ ಕೋರ್ಟ್ ಅಲ್ಲಿ ಇದ್ದ ಕಾರಣ ಹೈಕೋರ್ಟ್ ಅಲ್ಲಿ ಒಬ್ಬರಿಗೆ ಬೇಲ್ ಆಗುತ್ತೆ. ಕೇಶವಮೂರ್ತಿ ಅವರಿಗೆ ಹೈಕೋರ್ಟ್ ಅಲ್ಲಿ ಬೇಲ್ ಆಗತ್ತೆ. ಅವರ ಆರೋಪಿಗಳು 15, 16, 17 ಆರೋಪಿಗಳಾಗಿರುವಂತದ್ದು. ಸೊ ಇಲ್ಲಿ ಚಾರ್ಜಸ್ ಹಾಕುವಂತ ಸಮಯದಲ್ಲಿ ಮೊದಲೇ ಮಾಡಿದ್ರೆ ಯಾರ್ಯಾರ ಪಾತ್ರ ಅಂದ್ರೆ ಕೊಲೆಯ ಆರೋಪದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರುವಂತದ್ದು, ಇನ್ವೆಸ್ಟಿಗೇಷನ್ ಇಂಡಿವಿಜುವಲ್ ಆಗಿ ಯಾರ್ಯಾರು ಆರೋಪ ಏನಾಗಿದೆ, ಏನೇನ್ ಮಾಡಿದ್ದಾರೆ ಆರೋಪ, ಅದರ ಪ್ರಕಾರ ಸೆಕ್ಷನ್ಸ್ ವೈಸ್ ಹಾಕಿದ್ದಾರೆ. ಎಲ್ಲರ ಮೇಲೂ ಒಂದೇ ಏನಿಲ್ಲ 302 ಚಾರ್ಜಸ್ ಯಾರ ಮೇಲೂ ಇಲ್ಲ. ಸೊ ಅವರವ್ರ ಪಾತ್ರ ಏನಿತ್ತು ಇಂಡಿವಿಜುವಲ್ ಆಗಿ ಮಾಡಿರುವಂತದ್ದು ಮೊದಲನೇದಾಗಿ. ಸೊ ಈ 15, 16, 17 ಏನು ಆರೋಪಿಗಳಿದ್ರು ಅವ್ರ ಮೇಲೆ ಆರೋಪಗಳಿದ್ದಂತೂ 302 ಅವ್ರ ಮೇಲೆ ಇರಲಿಲ್ಲ. ಅವ್ರ ಮೇಲೆ ಇದ್ದಿದ್ದು 120 ಕಾನ್ಸ್ಪಿರಸಿ ಇತ್ತು. ಮತ್ತೆ ಏನು ಡಿಸಪಿಯರೆನ್ಸ್ ಆಫ್ ಎವಿಡೆನ್ಸ್, ಮತ್ತೆ ಇದೆಲ್ಲ ಬೇಲಬಲ್ ಅಫೆನ್ಸ್ ಆಗಿತ್ತು. ನಮ್ಮ ಸಹಪಾಠಿಗಳಂತ ರೆಡ್ಡಿ ಅವರು ಸಹ ವಾದ ವಿವಾದ ಮಾಡಿದ್ರು. ವಾದ ವಿವಾದ ಮಾಡಿದ ನಂತರ ಇವ್ರ ಮೇಲೆ 302 ಇಲ್ಲ. ಆಮೇಲೆ ಮೋರ್ ಓವರ್ ಇಸ್ ಬೇಲಬಲ್ ಅಫೆನ್ಸ್ ಗಳು ಮಾತ್ರ ಇವ್ರ ಮೇಲೆ ಚಾರ್ಜಸ್ ಇರುವಂತದ್ದು ಅಂತ ಹೇಳಿ ಸೆಷನ್ಸ್ ಕೋರ್ಟ್ ಏನು ಮಾಡ್ತು, ಒಂದು ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಬೇಲ್ ಕೊಡ್ತು ಕೇಶವಮೂರ್ತಿ ಅವರಿಗೆ. ಇನ್ನೊಬ್ರು ನಿಖಿಲ್ ಮತ್ತೆ ಇನ್ನೊಬ್ಬ ಆರೋಪಿ ಏನಿದ್ದಾನೆ ಅವರಿಗೆ ಸೆಷನ್ಸ್ ಕೋರ್ಟ್ ಅಲ್ಲಿ ಬೇಲ್ ಆಗಿರುವಂತದ್ದು. ಅಂದ್ರೆ ಕಂಡೀಷನ್ ದಟ್ ಒಬ್ಬರಿಗೆ 1 lakh ಪರ್ಸನಲ್ ಬಾಂಡ್ ಕೊಡ್ಬೇಕಂತ ಹೇಳಿದರೆ, 2 lakh ಪರ್ಸನಲ್ ಬಾಂಡ್ ಕೊಡ್ಬೇಕು ಅಂತ ಹೇಳಿದ್ದಾರೆ, ಮತ್ತೆ 2 ಶೂರಿಟೀಸ್ ಕೊಡ್ಬೇಕು ಅಂತ ಹೇಳಿದ್ದಾರೆ ಕಂಡೀಷನ್. ಮತ್ತೆ ಇನ್ನು ಟ್ಯಾಂಪರ್ ಮಾಡುವ ಯಾವುದೇ ಪ್ರಾಸಿಕ್ಯೂಷನ್ ವಿಟ್ನೆಸ್ ಗಳಿಗೆ
ಟ್ಯಾಂಪರ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ವೆಸ್ಟಿಗೇಷನ್ ಇರ್ಬೋದು, ಇಲ್ಲ ನೆಕ್ಸ್ಟ್ ಏನು ಟ್ರಯಲ್ ಇರುವಂತ ಸಂದರ್ಭದಲ್ಲಿ ಆರೋಪಿಗಳು ಮಿಸ್ ಮಾಡಿದ್ರೆ ಬರುವಂಥದ್ದು, ಕೋರ್ಟ್ಗೆ ಹಾಜರು ಮಾಡುವಂಥದ್ದು, ಆ ಕಂಡೀಷನ್ಸ್ ಮೇಲೆ ಅವ್ರನ್ನ ಏನು ಬೇಲ್ ಕೊಟ್ಟಿರುವಂಥದ್ದು. ಸೊ ಇನ್ನು ಕೆಲವರಿಗೆ ಏನಿದ್ದಾರೆ, ನಾನು ಹೇಳ್ದಂಗೆ ಸಿ ವಿ ನಾಗೇಶ್ ಸೀನಿಯರ್ ಕೌನ್ಸಿಲರ್ ಇದ್ದಾರೆ, ಟಾಮಿ ಸಬಸ್ಟಿನ್ ಸೀನಿಯರ್ ಕೌನ್ಸಿಲರ್ ಇದ್ದಾರೆ, ಇನ್ನು ಕೆಲವರು ನಟರಾಜನ್ ಇವರೆಲ್ಲ ಒಳ್ಳೊಳ್ಳೆ ಲಾಯರ್ಸ್ ಆಗಿರೋ ಕಾರಣ ಅವ್ರಿಗೂ ಇದೆ 4ನೇ ತಾರೀಕು ಏನಿದೆ ವಾದ ಇದೆ, ಅವರು ಬಂದು ವಾದ ಮಾಡ್ತಾರೆ. ಆಮೇಲೆ ಆಸ್ ಯೂಶುವಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಏನಿದ್ದಾರೆ ಅವರು ವಾದ ವಿವಾದವನ್ನು 4ನೇ ತಾರೀಕು 5ನೇ ತಾರೀಕು ಏನಿದ್ದಾರೆ ವಾದ ವಿವಾದಗಳನ್ನೇ ಕೇಳ್ತಾರೆ. ಆದ ಕಾರಣ ಅವ್ರದ್ದು ಇನ್ನೂ ಪೆಂಡಿಂಗ್ ಇದೆ. ಸೊ ಇವ್ರ ಮೇಲೆ ಇರುವಂತ ಚಾರ್ಜಸ್ ಏನಿದೆ, ಬೇರೆ ಆರೋಪಿಗಳು ಏನು ಇಂಡಿಪೆಂಡೆಂಟ್ ಆರೋಪಿಗಳ ಮೇಲೆ ಏನು ಚಾರ್ಜಸ್ ಇದಾವೆ ಎಲ್ಲ ಅವ್ರದ್ದು ಸಪ್ರೇಟ್ ಚಾರ್ಜಸ್ ಇದೆ. ಒಬ್ಬರು 302 ಇರ್ಬೋದು, ಇಲ್ಲ 201 ಅಂದ್ರೆ ಅದಕ್ಕೂ ಸೀಮಿತ ಆಗಿರ್ಬೋದು, ಇಲ್ಲ ಕೆಲವರಿಗೆ ಕಿಡ್ನಾಪ್ ಅಲ್ಲಿ ಸೀಮಿತ ಆಗಿರ್ಬೋದು. ಸೊ ಆದ ಕಾರಣ ಈ 3 ಜನಕ್ಕೆ ಬೇಲ್ ಆಗಿದೆ ಆನ್ ದ ಬೇಸಿಸ್ ಆಫ್ ದಿ ನಾನ್ ಬೇಲಬಲ್ ಅಫೆನ್ಸ್ ಅಂತ ಹೇಳಿ ಕೊಟ್ಟಿರುವಂತದ್ದು. ಸೊ ಈಗ ಪವಿತ್ರ ಗೌಡ ಅವರಿರ್ಬೋದು ಮತ್ತೆ ಇತರರಿಗಿರ್ಬೋದು, ಡೆಫಿನೆಟ್ಲಿ ಏನಿದೆ ಇದರಲ್ಲಿ ಈ ಚಾರ್ಜ್ ಶೀಟ್ ನಾವು ಸಹ ಓದಿದ್ವಿ, ಎಲ್ಲ ಓದಿದ ಕಾರಣ ನಮ್ಗೆ ಅನ್ಸಿದ ಮಟ್ಟಿಗೆ ನನ್ನ ಆಸ್ ಪರ್ ಮೈ ವ್ಯೂ 100% ಏನಿದೆ ಈ ದರ್ಶನ್ ಅವ್ರ ಮೇಲೆ ಯಾವುದೇ ಚಾರ್ಜಸ್ ಆಗಲಿ ಅಂತ ಅವ್ರ ಮೇಲೆ ಬರೋದಿಲ್ಲ. ಇವನ್ ಪವಿತ್ರ ಗೌಡ ಅವರಿರ್ಬೋದು, ಬೇರೆಯವ್ರ ಮೇಲೆ ಅವ್ರವ್ರದ್ದೇ ಏನಿದೆ ಅದಿದೆ ಇವರ ಮೇಲೆ